ನಾಳೆಗೆ ಬಹುತೇಕ ಶಾಸಕಾಂಗ ಸಭೆ ನಡೆಯುತ್ತೆ ಅಂತ ಹೇಳಲಾಗ್ತಾ ಇದೆ. ಬೆಂಗಳೂರಿನಲ್ಲಿ ಶಾಸಕಾಂಗ ಪಕ್ಷದ ಸಭೆ ನಿಗದಿಯಾಗಿದೆ ಅಂತ ಹೇಳಲಾಗ್ತಾ ಇದೆ. ಖಾಸಗಿ ಹೋಟೆಲ್ ಒಂದರಲ್ಲಿ ಸಿಎಲ್ಪಿ ಮೀಟಿಂಗ್ ನಡೆಯುತ್ತೆ. ನಾಳೆ ಸಂಜೆ 4 ಗಂಟೆಗೆ ಶಾಸಕಾಂಗ ಪಕ್ಷದ ಸಭೆ ನಡೆಯುತ್ತೆ ಅನ್ನುವಂಥ ಮಾಹಿತಿಗಳು ಬರ್ತಾ ಇರುವಂಥದ್ದು. ಶಾಸಕಾಂಗ ಸಭೆಯಲ್ಲಿ ನೂತನ ನಾಯಕನ ಆಯ್ಕೆಯಾಗುತ್ತೆ. ಡಿಕೆಶಿ ನೂತನ ಶಾಸಕಾಂಗ ನಾಯಕರಾಗಿ ಆಯ್ಕೆ ಆಗ್ತಾರಾ ಅನ್ನುವಂಥ ಪ್ರಶ್ನೆಗಳು ಉದ್ಭವ ಆಗಿರುವಂಥದ್ದು. ಶಾಸಕರ ಬೆಂಬಲ ಪತ್ರವನ್ನ ಪಡೆದು ಸರ್ಕಾರ ರಚನೆಯ ಹಕ್ಕು ಮಂಡನೆ ಮಾಡ್ತಾರಾ ಡಿಕೆ ಶಿವಕುಮಾರ್? ರಾಜ್ಯಪಾಲರ ಬಳಿ ಹಕ್ಕು ಮಂಡನೆಯನ್ನ ಡಿಕೆ ಶಿವಕುಮಾರ್ ಅವರು ಮಾಡ್ತಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಹಾಗಾಗಿ ಈ ಒಂದು ಶಾಸಕಾಂಗ ಪಕ್ಷದ ಸಭೆ ವಿಚಾರವಾಗಿ ಎಂದು ನಡೆಯುತ್ತೆ, ಎಲ್ಲಿ ನಡೆಯುತ್ತೆ, ಯಾವಾಗ ನಡೆಯುತ್ತೆ ಅನ್ನುವಂಥ ಪ್ರಶ್ನೆಗಳಿಗೆ ನಾಳೆ ಬಹುತೇಕ ಶಾಸಕಾಂಗ ಸಭೆ ನಡೆಯುತ್ತೆ ಅಂತ ಹೇಳಲಾಗ್ತಾ ಇದೆ. ಬೆಂಗಳೂರಿನ ಖಾಸಗಿ ಹೋಟೆಲ್ ಒಂದರಲ್ಲಿ ಸಿಎಲ್ಪಿ ಮೀಟಿಂಗ್ ಅನ್ನ ನಡೆಸಲಾಗುತ್ತೆ ಅಂತ ಹೇಳಲಾಗ್ತಾ ಇರುವಂತದ್ದು. ನಾಳೆ ಸಂಜೆ 4 ಗಂಟೆಗೆ ಪಕ್ಷದ ಶಾಸಕಾಂಗ ಸಭೆ ನಡೆಯುತ್ತೆ ಅಂತ ಹೇಳಲಾಗ್ತಾ ಇದೆ. ಈ ಸಭೆಯಲ್ಲಿ ಮಹತ್ವದ ಕೆಲಸಗಳಾಗುತ್ತೆ. ಈ ಶಾಸಕಾಂಗ ಸಭೆಯಲ್ಲಿ ನೂತನ ನಾಯಕರ ಆಯ್ಕೆ ಪ್ರಕ್ರಿಯೆ ಕೂಡ ನಡೆಯುತ್ತೆ. ಡಿಕೆ ಶಿವಕುಮಾರ್ ಅವರು ಶಾಸಕಾಂಗ ನಾಯಕರಾಗಿ ಆಯ್ಕೆ ಆಗ್ತಾರೆ. ಹಾಗೆ ಇಲ್ಲಿ ಶಾಸಕರ ಬೆಂಬಲದ ಪತ್ರವನ್ನ ಪಡೆದು ಸರ್ಕಾರ ರಚನೆಯ ಹಕ್ಕು ಮಂಡನೆಯನ್ನ ಡಿಕೆ ಶಿವಕುಮಾರ್ ಅವರು ಮಾಡ್ತಾರೆ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ರಾಜ್ಯಪಾಲರ ಬಳಿ ಹಕ್ಕು ಮಂಡನೆಯನ್ನ ಡಿಕೆ ಶಿವಕುಮಾರ್ ಅವರು ಮಾಡ್ತಾರೆ ಅಂತ ಹೇಳಲಾಗ್ತಾ ಇರುವಂತದ್ದು. ರಾಜ್ಯ ರಾಜಕಾರಣದಲ್ಲಿ ಈಗ ಸಿಎಂ ಬದಲಾವಣೆ ವಿಚಾರವಾಗಿ ಆಗಿರುವಂತಹ ಅಂತಿಮ ನಿರ್ಧಾರದ ಬೆನ್ನಲ್ಲೇ ಶಾಸಕಾಂಗ ಸಭೆ ನಡೆಯೋದು ಮುಖ್ಯವಾದಂತಹ ವಿಷಯ. ಈ ಒಂದು ಸಭೆಯಲ್ಲೇ ಎಲ್ಲವೂ ಕೂಡ ನಿರ್ಧಾರವಾಗುವಂಥದ್ದು. ಹಾಗಾಗಿ ಈ ಒಂದು ಸಭೆಗೆ ಈಗ ದಿನಾಂಕ ನಿಗದಿಯಾಗಿರುವಂತೆ ಕಾಣಿಸ್ತಾ ಇದೆ. ನಾಳೆಗೆ ಬೆಂಗಳೂರಿನಲ್ಲಿ ಸಿಎಲ್ಪಿ ಸಭೆ ನಡೆಯುತ್ತೆ ಅಂತ ಹೇಳಲಾಗ್ತಾ ಇರುವಂಥದ್ದು. ಈ ಸಭೆಯಲ್ಲಿ ಮುಂದಿನ ಸರ್ಕಾರ ರಚನೆ ವಿಚಾರವಾಗಿ ಹಾಗೆ ಸಿಎಲ್ಪಿ ನಾಯಕರ ಹೊಸ ನೂತನ ನಾಯಕರ ಆಯ್ಕೆ ಕೆಲಸ ಕೂಡ ಆಗತ್ತೆ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ನಾಳೆ ಸಂಜೆ 4 ಗಂಟೆಗೆ ಈ ಸಭೆ ನಡೆದು ಇಲ್ಲಿ ನಾಯಕರ ಆಯ್ಕೆ ಕೆಲಸ ಕೂಡ ಆಗತ್ತೆ ಅನ್ನುವಂಥ ಮಾಹಿತಿಗಳು ಬರ್ತಾ ಇರುವಂಥದ್ದು. ಶಾಸಕಾಂಗ ನಾಯಕರಾಗಿ ಡಿಕೆ ಶಿವಕುಮಾರ್ ಅವರನ್ನ ಆಯ್ಕೆ ಮಾಡಲಾಗುತ್ತೆ. ಇಲ್ಲಿ ಶಾಸಕರ ಬೆಂಬಲ ಪತ್ರವನ್ನ ಪಡೆದು ರಾಜ್ಯಪಾಲರ ಬಳಿ ಅವರು ಹಕ್ಕು ಮಂಡನೆಯನ್ನ ಮಾಡ್ತಾರೆ ಸರ್ಕಾರ ರಚನೆ ವಿಚಾರವಾಗಿ ಅನ್ನುವಂಥ ಮಾಹಿತಿಗಳು ಬರ್ತಾ ಇರುವಂಥದ್ದು. ಹಾಗಾಗಿ ಇನ್ನು ಮುಂದೆ ಹಂತ ಹಂತವಾಗಿ ಎಲ್ಲವೂ ಕೂಡ ಸರ್ಕಾರ ರಚನೆಯ ವಿಚಾರವಾಗಿ ಹಂತ ಹಂತವಾಗಿ ಎಲ್ಲ ಕೆಲಸಗಳು ನಡೆಯುತ್ತೆ. ಅದರ ಒಂದು ಭಾಗ ಮುಖ್ಯವಾದಂತಹ ಶಾಸಕಾಂಗ ಸಭೆ. ಆ ಸಭೆಯ ಬಗ್ಗೆಯೂ ಕೂಡ ಈಗ ಮಾಹಿತಿ ಬರ್ತಾ ಇರುವಂಥದ್ದು. ಡಿಕೆ ಶಿವಕುಮಾರ್ ಅವರು ಇನ್ನೇನು ಪ್ರಮಾಣ ವಚನ ಸ್ವೀಕಾರ ಮಾಡಬೇಕು. ಆ ವಿಚಾರವಾಗಿ ಅದಕ್ಕೂ ಮುನ್ನ ನಡೆಬೇಕಾಗಿರುವಂಥ KLP ಈ ಒಂದು ಸಭೆ ಏನಿದೆ, ಈ ಸಭೆ ಯಾವಾಗ ನಡೆಯುತ್ತೆ CLP ಸಭೆ ಅನ್ನುವಂಥ ಮಾಹಿತಿ ಬಗ್ಗೆ ಈಗ ಸ್ಪಷ್ಟನೆ ಸಿಗ್ತಾ ಇರುವಂಥದ್ದು. ಬಹುತೇಕ ನಾಳೆ ಶಾಸಕಾಂಗ ಸಭೆ ನಡೆಯುತ್ತೆ ಅಂತ ಹೇಳಲಾಗ್ತಾ ಇದೆ. ಇಲ್ಲಿ ಮುಖ್ಯವಾದಂಥ ಕ್ರಮಗಳನ್ನ ಮುಖ್ಯವಾದಂಥ ನಿರ್ಧಾರಗಳನ್ನ ನಾಳೆ ತೆಗೆದುಕೊಳ್ಳಲಾಗುತ್ತೆ. ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಅವರು ತಮ್ಮ ರಾಜೀನಾಮೆಯನ್ನ ಕೂಡ ಸಲ್ಲಿಸಿದ್ರು ನಿನ್ನೆ. ಆದರೆ ಇಂದು ಬೆಳಗ್ಗೆ ಅಂಗೀಕಾರವಾಗಿದೆ. ಅದಾದ ಬೆನ್ನಲ್ಲೇ ಈಗ ಡಿಕೆ ಶಿವಕುಮಾರ್ ಅವರು ಕೂಡ ಪ್ರಮಾಣ ವಚನ ಸ್ವೀಕಾರಕ್ಕೆ ಕೂಡ ತಯಾರಿಗಳನ್ನ ನಡೆಸ್ಕೊಳ್ತಿದ್ದಾರೆ. ಅವರು ಕೂಡ ಸೋಮವಾರ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ ಅನ್ನುವಂಥ ಮಾಹಿತಿಗಳು ಕೂಡ ಈಗ ಬರ್ತಾ ಇರುವಂಥದ್ದು. ಹಾಗಾಗಿ ಶಾಸಕಾಂಗ ಸಭೆಯು ಬಗ್ಗೆಯೂ ಕೂಡ ಈಗ ಮಾಹಿತಿ ಕೂಡ ಬರ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ರಾಜಪ್ಪ ಸುತ್ತೂರು ನೀಡ್ತಾ ಹೋಗ್ತಾರೆ. ರಾಜಪ್ಪ, ಈಗ ನಾಳೆ ಬೆಂಗಳೂರಿನಲ್ಲಿ ಶಾಸಕಾಂಗ ಪಕ್ಷದ ಸಭೆ ನಡೆಯೋದು ಬಹುತೇಕ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಇದ್ರ ಬಗ್ಗೆ ಹೇಳೋದಾದ್ರೆ ಸುನಿಧಿ, ಈಗ DCM ಡಿಕೆ ಶಿವಕುಮಾರ್ ಅವರ ಕಚೇರಿಯಿಂದ ಅಥವಾ ಏನು ಡಿಕೆ ಶಿವಕುಮಾರ್ ಕಚೇರಿಯಿಂದ ಬರ್ತಿರುವಂತ ಮಾಹಿತಿ ಪ್ರಕಾರ ನಾಳೆ ಸಂಜೆ 4 ಗಂಟೆಗೆ ಶಾಸಕಾಂಗ ಪಕ್ಷ ಸಭೆಯನ್ನ ಕರೆಯಲಾಗಿದೆ. ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ಶಾಸಕಾಂಗ ಪಕ್ಷ ಸಭೆ ಕರೆಯಲಾಗಿದ್ದು ನಾಳೆ ಸಂಜೆನೆ ಶಾಸಕಾಂಗದ ನಾಯಕನಾಗಿ ಆಯ್ಕೆ ಮಾಡಲಾಗುತ್ತೆ. ಆಯ್ಕೆ ಮಾಡಿದ ನಂತರ ಶಾಸಕಾಂಗ ನಾಯಕರು ಮತ್ತು ಶಾಸಕರು ಸೇರಿ ರಾಜ್ಯಪಾಲರ ರಾಜಭವನಕ್ಕೆ ತೆರಳಿ ಅಥವಾ ಲೋಕಭವನಕ್ಕೆ ತೆರಳಿ ರಾಜ್ಯಪಾಲರಿಗೆ ಸರ್ಕಾರ ಹಕ್ಕು ರಚನೆಗೆ ಮಂಡನೆ ಮಾಡ್ತಾರೆ. ಈ ಒಂದು ಹಿನ್ನೆಲೆಯಲ್ಲಿ ರಾಜ್ಯಪಾಲರು ಯಾವ ದಿನಾಂಕದಲ್ಲಿ ಪ್ರಮಾಣವಚನ ಸ್ವೀಕಾರ ಮಾಡಬೇಕು ಅಂತ ನಿರ್ಧಾರ ಮಾಡುವಂತ ಸಾಧ್ಯತೆ ಇದೆ. ಡಿಕೆ ಶಿವಕುಮಾರ್ ಅವರ ಕಚೇರಿ ಮೂಲಗಳ ಪ್ರಕಾರ ನಾಳೆ ಸಂಜೆ ಶಾಸಕಾಂಗ ಪಕ್ಷ ಸಭೆ ಆದ ನಂತರ ನೇರವಾಗಿ ರಾಜಭವನಕ್ಕೆ ತೆರಳಿ ಈ ಒಂದು ಸರ್ಕಾರ ರಚನೆಗೆ ಹಕ್ಕನ್ನ ಮಂಡಿಸುವ ಸಾಧ್ಯತೆ ಇದೆ. ಸೋಮವಾರ ಸಂಜೆ 6 ಗಂಟೆಗೆ ಅಥವಾ ಗೋಧೂಳಿ ಲಗ್ನ 5:30 6 ಗಂಟೆ ವೇಳೆಗೆ ಈ ಒಂದು ಸಚಿವ ಸಂಪುಟ ನೂತನ ಸಚಿವ ಸಂಪುಟ ಮತ್ತು ಮುಖ್ಯಮಂತ್ರಿಗಳ ಪ್ರಮಾಣವಚನ ಕಾರ್ಯಕ್ರಮ ನಿಗದಿ ಮಾಡುವಂತ ಸಾಧ್ಯತೆ ಇದೆ. ಈಗಾಗಲೇ ವಿಧಾನಸೌಧದ ಏನು ಗ್ರ್ಯಾಂಡ್ ಸ್ಟೆಪ್ ಹತ್ರ ಇರ್ಬೋದು ಮತ್ತು ಕಂಠೀರವ ಸ್ಟೇಡಿಯಂನಲ್ಲಿ ಈ 2 ಕಡೆ ಈ ಒಂದು ಪ್ರಮಾಣವಚನ ಸ್ವೀಕಾರ ಕಾರ್ಯಕ್ರಮಕ್ಕೆ ಅಧಿಕಾರಿಗಳು ಪರಿಶೀಲನೆ ನಡೆಸಲಾಗ್ತಾ ಇದೆ. ಹಾಗಾಗಿ ಎಲ್ಲಿ ಮಾಡಬೇಕು ಅಂತ ಬಗ್ಗೆ ಇನ್ನೂ ಸಹ ಒಂದಷ್ಟು ಗೊಂದಲಗಳಿವೆ. ಡಿಕೆ ಶಿವಕುಮಾರ್ ಅವರು ಅದ್ರ ಬಗ್ಗೆ ಅನುಮತಿನ ಕೊಟ್ಟ ನಂತರ ನಿರ್ಧಾರ ಆಗ್ಬೋದು. ಇಂದು ಸಂಜೆ ವೇಳೆಗೆ ಬಹುತೇಕ
ಸ್ಥಳನೂ ಸಹ ನಿಗದಿ ಮಾಡಲಾಗ್ತದೆ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ಕಂಠೀರವ ಸ್ಟೇಡಿಯಂನಲ್ಲಿ ಈ ಒಂದು ಸ್ಥಳ ದೊಡ್ಡ ಪ್ರಮಾಣದ ಸುಮಾರು 30-40 ಸಾವಿರ ಜನ ಆಸನ ಇರೋ ಕಾರಣಕ್ಕೋಸ್ಕರ ಡಿ.ಕೆ. ಶಿವಕುಮಾರ್ ಅವರ ಪ್ರಮಾಣ ವಚನ ಕಾರ್ಯಕ್ರಮ ತುಂಬಾ ಗ್ರ್ಯಾಂಡ್ ಆಗಿ ಮಾಡ್ಬೇಕು ಅಂತ ಹಿನ್ನೆಲೆಯಲ್ಲಿ ಆ ಒಂದು ಸ್ಥಳವನ್ನ ನಿಗದಿ ಮಾಡುವಂತ ಸಾಧ್ಯತೆ. ಹೀಗಾಗಿ ವೇದಿಕೆ ನಿರ್ಮಾಣ ಕಾರ್ಯಕ್ರಮಕ್ಕೂ ಸಹ ಅಧಿಕಾರಿಗಳು ಪರಿಶೀಲನೆ ಮಾಡಿ ನಿರ್ಧಾರ ಕೈಗೊಳ್ಳುವಂತ ಸಾಧ್ಯತೆ ಇದೆ. ಹೀಗಾಗಿ ಈಗಾಗಲೇ ಡಿ.ಕೆ. ಶಿವಕುಮಾರ್ ಅವರು ಅವರ ಗುರೂಜಿ ಅವರ ಸಂಬಂಧಪಟ್ಟಂತ ಇಬ್ಬರು ಪ್ರಮುಖ ಗುರೂಜಿಗಳಂತ ದ್ವಾರಕನಾಥ್ ಇರ್ಬೋದು ಮತ್ತು ಅಧ್ಯಯನ ಮಠದಲ್ಲಿ ಎರಡೂ ಕಡೆ ಈ ಸಂಬಂಧಪಟ್ಟಂತೆ ಶುಭ ಮುಹೂರ್ತದ ದಿನ, ಸ್ಥಳ ಮತ್ತು ಗಳಿಗೆ ಶುಭ ಮುಹೂರ್ತದ ಸಮಯಾವಕಾಶವನ್ನು ಕೇಳಿದ್ದಾರೆ ಅಂತ ಮಾಹಿತಿ ಲಭ್ಯವಾಗ್ತದೆ. ಹಾಗಾಗಿ ಇನ್ನು ಎಲ್ಲಿ ಎಷ್ಟೊತ್ತಿಗೆ ಯಾವ ಸಂದರ್ಭದಲ್ಲಿ ಅಂತ ಅನ್ನೋದು ಇನ್ನು ನಿಖರತೆ ಇನ್ನು ಸ್ಪಷ್ಟತೆ ಬೇಕಾಗಿದೆ. ಈಗಾಗಲೇ ಮಾಹಿತಿ ಫಿಕ್ಸ್ ಸಮಯ ಮತ್ತು ಸ್ಥಳ ನಿಗದಿಯಾಗಿದೆ. ಆದ್ರೆ ಎಷ್ಟೊತ್ತಿಗೆ ಅಂತ ಇನ್ನೂ ಸಹ ನಿಗದಿ ಆಗ್ಬೇಕಾದ್ರೆ ನಾಳೆ ಶಾಸಕಾಂಗ ಸಭೆ ಆದ ನಂತರ ಬಹುತೇಕ ಇದು ಸ್ಥಳ ಮತ್ತು ಏನು ಪ್ರಮಾಣವಚನ ಕಾರ್ಯಕ್ರಮ ಅದು ನಿಗದಿ ಆಗುವಂತ ಸಾಧ್ಯತೆ. ಒಟ್ಟಾರೆಯಾಗಿ ನೂತನ ಸರ್ಕಾರ ಮತ್ತು ಸಚಿವ ಸಂಪುಟ ರಚನೆಗೆ ಬಹುತೇಕ ಸೋಮವಾರ ಸಂಜೆ ಮುಹೂರ್ತ ನಿಗದಿಯಾಗಿದೆ. ಸುನಿಧಿ, ಧನ್ಯವಾದಗಳು ರಾಜಪ್ಪ ನಿಮ್ಮೆಲ್ಲ ಮಾಹಿತಿಗಾಗಿ. ಹಿಂದೆ ಕೆಪಿಸಿಸಿಗೆ ನೂತನ ಸಾರಥಿಯ ನೇಮಕವಾಗುವಂತಹ ಸಾಧ್ಯತೆ ಕೂಡ ಇದೆ ಅಂತ ಹೇಳಲಾಗ್ತಾ ಇದೆ. ಹಾಲಿ ಕೆಪಿಸಿಸಿ ಅಧ್ಯಕ್ಷರಾಗಿರುವಂತಹ ಡಿ.ಕೆ. ಶಿವಕುಮಾರ್ ಅವರು ಸಿಎಂ ಆಗಲಿರುವಂತಹ ಕಾರಣ ಈ ಸ್ಥಾನದಿಂದ ಅವರು ರಾಜೀನಾಮೆ ಕೊಡ್ತಾರೆ. ಹಾಗಾಗಿ ಆ ಸ್ಥಾನಕ್ಕೆ, ಅಧ್ಯಕ್ಷ ಸ್ಥಾನಕ್ಕೆ ಯಾರನ್ನ ಕೂರಿಸಬೇಕು ಅನ್ನುವಂತಹ ಚರ್ಚೆಗಳು ಕೂಡ ಈಗ ನಡೀತಾ ಇರುವಂತದ್ದು. ಹಾಗಾಗಿ ಹಿಂದೆ ಕೆಪಿಸಿಸಿ ನೂತನ ಅಧ್ಯಕ್ಷರ ಆಯ್ಕೆಯಾಗುವಂತಹ ಸಾಧ್ಯತೆ ಕೂಡ ಇದೆ ಅಂತ ಹೇಳಲಾಗ್ತಾ ಇದೆ. ಇಲ್ಲಿ ಎಐಸಿಸಿ ವತಿಯಿಂದ ನೂತನ ಅಧ್ಯಕ್ಷರ ಆಯ್ಕೆಯನ್ನ ಮಾಡಲಾಗುತ್ತೆ ಅನ್ನುವಂಥ ಮಾಹಿತಿಗಳು. ಕೆಪಿಸಿಸಿ ಪಟ್ಟಕ್ಕೆ ಸಚಿವ ಸತೀಶ್ ಜಾರಕಿಹೊಳಿ ಲಾಭಿ ಮಾಡ್ತಿದ್ದಾರೆ. ಹಾಗೆ ಇನ್ನೊಂದು ಕಡೆ ನೋಡೋದಾದ್ರೆ KN ರಾಜಣ್ಣ ಹಾಗೆ ಸಚಿವ MB ಪಾಟೀಲ್ ಅವರ ಹೆಸರು ಮುಂಚೂಣಿಯಲ್ಲಿ ಬಂದಿದೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ. ಹಾಗಾಗಿ ಇಲ್ಲಿ ಜಾರಕಿಹೊಳಿ ಅವರಿಗೆ ಒಂದು ಕಡೆ ವೇಣುಗೋಪಾಲ್ ಅವರು ಕರೆ ಮಾಡಿ ಮಾತನಾಡಿದ್ದಾರೆ. ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಜೊತೆ ಡಿ.ಕೆ. ಶಿವಕುಮಾರ್ ಅವರು ಚರ್ಚೆಯನ್ನ ನಡೆಸಿದ ಬಳಿಕ ಈ ಹೆಸರು ಫೈನಲ್ ಆಗತ್ತೆ ಅನ್ನುವಂತ ಮಾಹಿತಿ ಬರ್ತಾ ಇರುವಂತದ್ದು. ಇಲ್ಲಿ ಮಾಜಿ ಸಚಿವರಾಗಿರುವಂತಹ KN ರಾಜಣ್ಣ ಅವರ ಹೆಸರು ಕೂಡ ಮುಂಚೂಣಿಯಲ್ಲಿ ಬಂದಿದೆ. ಹಾಗೆ ಸಚಿವ MB ಪಾಟೀಲ್ ಅವರ ಹೆಸರು ಕೂಡ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಮುಂಚೂಣಿಯಲ್ಲಿ ಇರುವಂತದ್ದು. ಹಾಗಾಗಿ ಇಷ್ಟು ಗೊಂದಲಗಳ ನಡುವೆ ಯಾರ ಹೆಸರನ್ನ ಆಯ್ಕೆ ಮಾಡಲಾಗುತ್ತೆ, ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನ ಯಾರಿಗೆ ನೀಡಲಾಗುತ್ತೆ ಅನ್ನುವಂಥ ಕುತೂಹಲ ಕೂಡ ಇಲ್ಲಿ ಕಾಣ್ತಾ ಇರುವಂತದ್ದು. ಸತೀಶ್ ಜಾರಕಿಹೊಳಿ ಅವರಿಗೆ KC ವೇಣುಗೋಪಾಲ್ ಅವರು ಪ್ರಧಾನ ಕಾರ್ಯದರ್ಶಿಗಳು ಕರೆ ಮಾಡಿ ಮಾತನಾಡಿದ್ದಾರೆ. ಆದರೆ ಇಲ್ಲಿ ಅಂತಿಮವಾಗಿ ಡಿ.ಕೆ. ಶಿವಕುಮಾರ್ ಅವರು ರಾಹುಲ್ ಗಾಂಧಿ ಮತ್ತೆ ಸೋನಿಯಾ ಗಾಂಧಿ ಜೊತೆ ಚರ್ಚೆ ಮಾಡಿ ಯಾವ ತೀರ್ಮಾನವನ್ನ ತೆಗೆದುಕೊಳ್ತಾರೋ ಅದಾದ ಮೇಲೆ ಗೊತ್ತಾಗುತ್ತೆ ಯಾರು ಈ ಸ್ಥಾನಕ್ಕೆ ಬಂದು ಅಲಂಕರಿಸ್ತಾರೆ ಅಂತ ಹೇಳಿ. ಒಂದು ಕಡೆ ಈಗ ಸಿಎಂ ಸ್ಥಾನಕ್ಕೆ ಇದ್ದಂತ ಗೊಂದಲಗಳು ಮುಗೀತಾ ಇದೆ ಅನ್ನುವಾಗಲೇ ಡಿ.ಕೆ. ಶಿವಕುಮಾರ್ ಅವರು ತಮ್ಮ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿತಾರೆ. ಆ ಸ್ಥಾನ ಖಾಲಿ ಉಳಿಯುತ್ತೆ. ಆ ಸ್ಥಾನಕ್ಕೆ ಒಬ್ಬರನ್ನ ತಂದು ಕೂರಿಸಬೇಕು. ಆದ್ರೆ ಯಾರನ್ನ ಕೂರಿಸಬೇಕು ಅನ್ನುವ ಚರ್ಚೆ ಈಗ ಕಾಂಗ್ರೆಸ್ ವಲಯದಲ್ಲಿ ಜೋರಾಗಿ ನಡೀತಾ ಇದೆ.